ಕೇಳ್ಕೊಂಡಿದ ತಕ್ಷಣ ವರ ಕೊಟ್ಟಂತ ವೀರಭದ್ರ ಸ್ವಾಮಿಗೆ ನನ್ನ ನಮನಗಳು. 2023 ಹೇಗ್ ಕಳಿತು ಅಂತಾನೆ ಗೊತ್ತಾಗ್ಲಿಲ್ಲ. ಹಾಗೆ 2023ರಲ್ಲಿ ನನ್ನ ಲೈಫಲ್ಲಿ ಏನ್ ಚೇಂಜಸ್ ಕೂಡ ಆಗ್ಲಿಲ್ಲ. ನೋಡ್ತಿದ್ದಂಗೆ ಈಗ 2023 ಕ್ಯಾಲೆಂಡರ್ ತೆಗೆದಾಕಿ 2024 ಹೊಸ ಕ್ಯಾಲೆಂಡರ್ ಹಾಕೋ ಟೈಮ್ ಬಂದೇ ಬಿಡ್ತು. ಹಂಗೆ ನಾವು 2024 ಹೊಸ ಕ್ಯಾಲೆಂಡರ್ ಹಾಕಿ 2024 ನನ್ನ ಲೈಫಲ್ಲಿ ಏನಾದ್ರು ಚೇಂಜಸ್ ಆಗ್ಲಪ್ಪ ಅಂತ ಕೇಳ್ಕೊಳ್ಳೋಣ ಅಂತ ನಾವು ಹೋಗಿದ್ದೆ ಶ್ರೀ ಸಿದ್ಧಲಿಂಗೇಶ್ವರ ಸನ್ನಿಧಿಗೆ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಈ ದೇವಸ್ಥಾನ ಇರೋದು ಯಡಿಯೂರಿನಲ್ಲಿ. ಈ ದೇವಸ್ಥಾನ ಬೆಂಗಳೂರಿನಿಂದ ಸುಮಾರು 90 ಕಿಲೋಮೀಟರ್ ಇದೆ. ಕುಣಿಗಲಿಂದ ಜಸ್ಟ್ 20 ಕಿಲೋಮೀಟರ್. ದೇವಸ್ಥಾನದ ಆವರಣ ಅಂತೂ ತುಂಬಾ ದೊಡ್ಡದಾಗಿದೆ, ಹಾಗೆ ನೀಟಾಗಿ ಕೂಡ ಇದೆ. 15ನೇ ಶತಮಾನದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಈ ಸ್ಥಳದಲ್ಲಿ ಒಂದು ಗುಹೆಯಲ್ಲಿ ತಪಸ್ಸಿಗೆ ಕೂತು ಜೀವಂತ ಸಮಾಧಿಯಾದ ಒಂದು ಪ್ರಸಿದ್ಧ ಸ್ಥಳ ಇದು. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಬಸವಣ್ಣ, ಅಲ್ಲಮಪ್ರಭು ಮತ್ತು ಜೀವನದ ಎಲ್ಲಾ ಹಂತಗಳ ವಿದ್ವಾಂಸ ಪುರುಷರು ಮತ್ತು ಮಹಿಳೆಯರ ಒಂದು ದೊಡ್ಡ ಗುಂಪಿನಿಂದ ಕಲ್ಪಿಸಲ್ಪಟ್ಟಂತೆ ಪ್ರಧಾನವಾಗಿ ಆತ್ಮಲಿಂಗದೊಂದಿಗೆ ಪ್ರಾರ್ಥಿಸುವ ಶರಣ ನಂಬಿಕೆಯನ್ನು ಬೋಧಿಸುತ್ತಾ ದೂರದವರೆಗೆ ಪ್ರಯಾಣಿಸುತ್ತಿದ್ದರು. ಅವರು ಒಕ್ಕಲಿಗರ ನಂಬಿಯಾನ ತೋಟದಲ್ಲಿ 12 ವರ್ಷಗಳ ಕಾಲ ತಪಸ್ ಮಾಡಿದ್ರು. ಆದ್ದರಿಂದ ತೋಟದ ಲಿಂಗೇಶ್ವರ ಸ್ವಾಮಿ ಎಂದು ಕೂಡ ಕರೆಯುತ್ತಿದ್ರು. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರು 701 ವಚನಗಳನ್ನು ಬರೆದಿದ್ದಾರೆ. ಈಗ ನೀವು ನೋಡ್ತಾ ಇರೋದು ಚಿನ್ನದ ರಥ. ಈಗ ಭಕ್ತಾದಿಗಳು ಯಾರಾದ್ರೂ ಚಿನ್ನದ ರಥ ಸೇವೆ ಮಾಡಿಸ್ತೀವಿ ಅಂತ ಅನ್ಕೊಂಡಾಗ ಮಾತ್ರ ಈ ಸೇವೆಗೋಸ್ಕರ ಈ ರಥನ ಆಚೆ ತರ್ತಾರೆ, ಇಲ್ಲ ಅಂದ್ರೆ ಈ ರೂಮ್ ಒಳಗಡೆ ಇರುತ್ತೆ. ಈಗ ನೀವು ನೋಡ್ತಾ ಇರೋದು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ, ಮೇನ್ ದೇವಸ್ಥಾನ. ಮೊದಲು ಇದ್ದಿದ್ದು ಇಷ್ಟೇನೆ, ಇವಾಗ ಇದೆಲ್ಲ ಮಾಡಿರೋದು. ಈ ಕಲ್ಲಿನ ಕೆತ್ತನಲ್ಲಿ ಈ ಆನೆ ನೋಡ್ತಿದಂಗೆ ನನಗೆ ಸಡನ್ ಆಗಿ ನೆನಪಾಗಿದ್ದೆ ನಮ್ಮ ಅರ್ಜುನ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಪ್ರತಿದಿನ ರಾತ್ರಿ 7 ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿಗಿಂತ ಮುಂಚೆ ದೇವರಿಗೆ ತಳಿಗೆ ಬರುತ್ತೆ. ಅದೇ ದೃಶ್ಯ ಇದು. ನೋಡಿ, ದೇವರಿಗೆ ಏನೇನು ಪೂಜೆ ಮಾಡಬೇಕೋ ಎಲ್ಲ ಮುಗ್ದಿದೆ. ಇನ್ನೇನು ಸ್ವಲ್ಪ ಹೊತ್ಮೇಲೆ ಮಹಾಮಂಗಳಾರತಿ ಮಾಡ್ತಾರೆ. ಅದನ್ನು ಫುಲ್ ವಿಡಿಯೋ ತೋರಿಸ್ತೀನಿ, ನೋಡಿ ಕಣ್ತುಕೊಳ್ಳಿ.
ಪೂಜೆ ಎಲ್ಲ ಮುಗಿತು, ಪ್ರಸಾದ ಈಸ್ಕೊಂಡಿದ್ ಕೂಡ ಆಯ್ತು. ಈಗ ನೀವು ನೋಡ್ತಾ ಇರೋದು ಲಡ್ಡು ಪ್ರಸಾದ ಕೌಂಟರ್. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ತಗೊಂಡು ನಾವು ಇವಾಗ ಬಂದಿರೋದೇ ಅನ್ನದಾಸೋಹಕ್ಕೆ. ಇವರು ಮಹಾಮನೆ ಅಂತ ನೇಮ್ ಕೊಟ್ಟಿದ್ದಾರೆ. ಪ್ರತಿದಿನ ರಾತ್ರಿ 8 ಗಂಟೆಗೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಪ್ರಸಾದ ಅಂತೂ ಸೂಪರ್ ಆಗಿತ್ತು. ಹಾಗೆ ದೇವ್ರ ದರ್ಶನನು ತುಂಬಾ ಚೆನ್ನಾಗಾಯ್ತು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. I begin